ಕರ್ನಾಟಕದಲ್ಲೂ ಕಮಾಲ್ ಮಾಡ್ತಾರಾ ವಿಜಯ್. ಜಿಬಿಎ ಚುನಾವಣೆಯಿಂದಲೇ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ. ಬೂತ್ ಮಟ್ಟದಲ್ಲಿ ಟಿವಿಕೆ ಸದಸ್ಯತ್ವ ಆರಂಭಿಸಲು ಸೂಚನೆ. ತಮಿಳುನಾಡಿನಲ್ಲಿ ದಳಪತಿ ನಟ ವಿಜಯ್ ಲಯನ್ ಆಗಿದ್ದು, ತಮಿಳಿಕ ವೆಟ್ರಿ ಕಳಗಂ ಪಕ್ಷ ಘಟಾನುಘಟಿ ಪಕ್ಷಗಳನ್ನೇ ಮಕಾಡೆ ಮಲಗಿಸಿದೆ. ಜೊತೆಗೆ ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಭರವಸೆಯೊಂದು ಮೂಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ಟಿವಿಕೆ ಬಗ್ಗೆ ವಿಜಯ್ ಅಭಿಮಾನಿಗಳು ಹೊಸ ಭರವಸೆ ಹೊಂದಿದ್ದಾರೆ. ತಮಿಳುನಾಡಿಗೆ ಹೊಂದ್ಕೊಂಡಿರುವ ಕರ್ನಾಟಕದಲ್ಲೂ ವಿಜಯ್ ಅಲೆ ಜೋರಾಗಿದ್ದು, ರಾಜ್ಯ ರಾಜಕಾರಣಕ್ಕೂ ಟಿವಿಕೆ ಧುಮುಕಲು ಸಜ್ಜಾಗಿದೆ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ವಿಜಯ್ ಫ್ಯಾನ್ಸ್ ಹಾಗೂ ತಮಿಳಿಗರು ದೊಡ್ಡ ಮಟ್ಟದಲ್ಲಿದ್ದು, ಮುಂಬರುವ ಜಿಬಿಎ ಚುನಾವಣೆಯನ್ನ ಇಟ್ಕೊಂಡು ಟಿವಿಕೆ ಪಕ್ಷ ಬೂತ್ ಮಟ್ಟದಲ್ಲಿ ಟಿವಿಕೆ ಪಕ್ಷದ ಸದಸ್ಯತ್ವ ಅಭಿಯಾನ ಆರಂಭಿಸ್ತಾ ಇದೆ. ಈ ಬಗ್ಗೆ ಟಿವಿಕೆ ಜನರಲ್ ಸೆಕ್ರೆಟರಿ ಎನ್ ಆನಂದ್ ರಾಜ್ಯ ಟಿವಿಕೆ ಜನರಲ್ ಸೆಕ್ರೆಟರಿ ರಾಜಾ ಅವರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಬೂತ್ ಮಟ್ಟದಲ್ಲಿ ಟಿವಿಕೆ ಸದಸ್ಯತ್ವ ಅಭಿಯಾನ ಆರಂಭಿಸಲಿದೆ. ಬೆಂಗಳೂರಲ್ಲಿ ಹೆಚ್ಚು ತಮಿಳಿಗರು ಇರುವ ವಾರ್ಡ್ಗಳಲ್ಲಿ ಹಾಗೂ ಸದಸ್ಯತ್ವ ಯಾವ ವಾರ್ಡ್ನಲ್ಲಿ ಹೆಚ್ಚು ಬರಲಿದೆಯೋ ಅಲ್ಲಿ ಟಿವಿಕೆ ಅಭ್ಯರ್ಥಿಗಳನ್ನ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ರಾಜ್ಯ ಟಿವಿಕೆ ಜನರಲ್ ಸೆಕ್ರೆಟರಿ ರಾಜಾ ತಿಳಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ಎಲೆಕ್ಷನ್ ಇದ್ದಾಗ ನೀವು ಬೂತ್ ವೈಸು ನೀವು ಮೆಂಬರ್ಶಿಪ್ ಮಾಡಿ ಅಂತ ಫಸ್ಟ್ ನಮಗೆ ಅದನ್ನು ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ನಮ್ಮ ಬೂತಲ್ಲಿ ಇರೋರನ್ನ ಇನ್ನು ಬೆಂಗಳೂರಲ್ಲಿ ಗಾಂಧಿನಗರ, ಶಿವಾಜಿನಗರ, ಚಾಮರಾಜಪೇಟೆ, ಬಿಟಿಎಂ, ಸಿವಿ ರಾಮನ್ ನಗರ, ಪುಲ್ಕೇಶಿ ನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತಮಿಳಿಗರ ಪ್ರಭಾವ ಹೆಚ್ಚಾಗಿದೆ. ಎಲ್ಲೆಲ್ಲಿ ಸದಸ್ಯತ್ವ ಹಾಗೂ ಪ್ರಾಬಲ್ಯ ಇದೆ ಅನ್ನೋದನ್ನ ಪಟ್ಟಿ ಸಿದ್ಧಪಡಿಸಿ ನಟ ವಿಜಯ್ಗೆ ಸಲ್ಲಿಸಲಿದ್ದಾರಂತೆ. ನಂತರ ಜಿಬಿಎ ಚುನಾವಣೆಗೆ ಅಭ್ಯರ್ಥಿಗಳನ್ನ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡಲಾಗುತ್ತಂತೆ. ಗಾಂಧಿನಗರದಲ್ಲಿ ಹೆಚ್ಚು ನಮ್ಮ ತಮಿಳಿಯನ್ಸ್ ಇದ್ದಾರೆ ಮತ್ತು ಕೆಲವು ಕಡೆ ಶಿವಾಜಿನಗರ ಆಗಲಿ ಮತ್ತು ಶಾಂತಿನಗರ ಆಗಲಿ, ಕೋಲಾರು KGF ಆಗಲಿ ಮತ್ತು ಚಾಮರಾಜಪೇಟೆ ಆಗಲಿ, ಎಲ್ಲೆಲ್ಲಿ ಇದ್ದಾರೆ ತಮಿಳಿಯನ್ಸ್, ಹಲ್ಸೂರು ಆಗಲಿ ಎಲ್ಲೆಲ್ಲಿ ಇದ್ದಾರೋ ಆ ಕಡೆ ನಾವು ನಮ್ಮ ತಮಿಳಿಗ ವೆಟ್ರಿ ಕಳಗ ಅಭ್ಯರ್ಥಿಗಳನ್ನು GBA ಎಲೆಕ್ಷನ್ಗೆ ಸ್ಪರ್ಧಿಸೋದಕ್ಕೆ ನಾವು ಮುಂದಾಗಿದ್ದೀವಿ. ಒಟ್ನಲ್ಲಿ ಜಿಬಿಎನಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಾಬಲ್ಯವಿದ್ದು, ರಾಜ್ಯದಲ್ಲೂ ರಾಷ್ಟ್ರೀಯ ಪಕ್ಷಗಳಿಗೂ ಸೆಡ್ಡು ಹೊಡಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.